ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಭಗವಂತನ ಆಶೀರ್ವಾದ. ಭಾಳ ದಿವಸ ಆಯ್ತು ತಮ್ಮದು ವೀಡಿಯೋ ಮಾಡಿ. ತುಂಬ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ ವೆಂಕಟೇಶ್ ಅಣ್ಣ ಅವ್ರದ್ದು ಮಾಡಿ ಅಂತ. ಎಲ್ಲರೂ ಮಾಡಿದೆ. ಹೇಗಿದೆ ಸರ್ ನಿಮ್ಮ ಜಾಗ? ಸ್ವಲ್ಪ ಸಿಕ್ದಾಗ ಕಾಣಿಸ್ತದೆ ಈಗ ರೋಡೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ. ಒಟ್ಟು ಎಷ್ಟು ಎಮ್ಮೆ ಸಾಕಿದ್ದೀರಾ ಈಗ? ಒಂದು 3 ಎಮ್ಮೆ ಇದೆ ಸರ್. ಹಾಂ ಹಾಂ. ಎಲ್ಲಿಂದ ತೊಂದರೆ ಇಲ್ಲ? ಎಮ್ಮೆ ಎಡ್ಕರು. ಯಾವ ಊರು ಕಡೆದು? ಅದು ಸ್ವಲ್ಪ ಜಫ್ರಾಬಾದಿ ಮಿಕ್ಸು, ಇದು ಧಾರವಾಡ ಮಿಕ್ಸ್. ಇದು ಓಕೆ. ಅದು ಹೆಣ್ಗರುನಾ ಊರ್ಗರುನ? ಇದು ಅದು ಹೆಣ್ಗರುನೇ. ಹಾಂ ಹಾಂ. ಎಷ್ಟು ವರ್ಷ ಆಗಿದೆ? ಎಷ್ಟು ವರ್ಷ ಆಗಿದೆ ಕರುಗೆ? ಅದಕ್ಕೆ 2 ವರ್ಷ ಆಗಿದೆ. ಇದನ್ನ 2 ವರ್ಷ ಆಗಿಲ್ಲ, ಒಂದು 2 ತಿಂಗಳು ಹೆಚ್ಚು ಕಮ್ಮಿ 2 ವರ್ಷ. ಏನು ಹಾಲನ್ನ ನೀವು ಮನೆ ಬಳಕೆಗೆ ಮಾಡ್ತೀರಾ ಇಲ್ಲ ಎತ್ತುಗಳ್ಗ? ಮನೆ ಬಳಕೆಗೆ ಸರ್. ಮನೆ ಬಳಕೆ ಅಂದರೆ ನಾನು ಎತ್ತುಗಳಿಗೆ ಹಾಕೋದು, ಬರೋ ಹೋಗೋರಿಗೆ ಕಾಕೋತೀವಿ ಅಷ್ಟೇ. ಓಕೆ. ನಾವೇನು ಯಾವತ್ತೂ ಮಾರಾಟ ಮಾಡಿಲ್ಲ ಹಾಲು. ಈ ಎಮ್ ಎಲ್ ಎಷ್ಟು ಬರುತ್ತೆ ಹಾಲು ಒಂದು ಟೈಮ್ಗೆ? ಈಗ ಕಮ್ಮಿ ಸರ್, ಒಂದೇ ಟೈಮು. ಇದು ಫಲ ಆಗದೆ ಈಗ 4 ತುಂಬ 5ನೇ ತಿಂಗಳು ನಡೀತಾ ಇದೆ. ಓಕೆ. ಒಂದು 2-2.5 ಲೀಟ್ರ್ ಬರ್ತದೆ. ಕರು ಹಾಕಿದಾಗ ಒಂದು 5 ಲೀಟ್ರ್ ಬರೋದು. ಸೊ ಫಲ ಆಗಿರೋ ಟೈಮಲ್ಲಿ ಕೆಲವ್ರು ಕರೆಯೋದೇ ಇಲ್ಲಲ್ವ ಹಾಲನ್ನ? ಇಲ್ಲ, ಕೆಲವು ಎಮ್ಮೆ ಕೊಡ್ತವೆ, ಕೆಲವು ಎಮ್ಮೆ ಕೊಡಲ್ಲ. ಹೇಳಕ್ಕಾಗಲ್ಲ, ಅವು ಕರು ಇದ್ದೇ ಇರ್ಬೇಕು ಮುಂದೆ. ಇದು ಅಷ್ಟೇ, ಕರು ಇಲ್ಲ ಅಂದ್ರೆ ಕೊಡಲ್ಲ. ಕರು ಅದರಿಂದ ನಾವು ಪ್ರಾಣಿಗರ ಆಗಲಿ ಮಡಿಕೊಂತೀವಿ. ಓಕೆ. ಕರ ಹಾಲು ಬಿಡೋ ಗಂಟ. ಇದು ಎಷ್ಟು ಅಲ್ಲಾಗಿದೆ ಇದು? ಯಾವುದು ಈ ಎಮ್ಮೆಗ? ಈಗಾಗಲೇ 3ನೇ ಸೂಲಿಗ. 2 ಸೂಲು ಕರೆದು ಈಗ 3ನೇ ಸೂಲು ಫಲ ಆಗಿದೆ. ಒಟ್ಟು ಅಂದಾಜು ಎಷ್ಟು ಸೂಲವರೆಗೂ ಇರುತ್ತೆ ಒಂದು ಎಮ್ಮೆ? ಎಮ್ಮೆ ಇರ್ತವೆ ಸರ್. ನಾನು ಕಣ್ಣಿಗೆ ಈಗ ನಮ್ಮ ಮನೇಲಿ ಇದ್ರ ತಾಯಿ ಹಳೆ ವಿಡಿಯೋ ಮಾಡಿದ್ರಿ ನೀವು. ಆಗ ಇಲ್ಲಿ ಬಂದು ಹೊಸರಲ್ಲಿ 6ನೇ ವರ್ಷದಲ್ಲಿ ಇದ್ರ ತಾಯಿನೇ ಅದು ಸಣ್ಣಗರು ಅವಾಗ. ಓಕೆ. 5 ತುಂಬಿ 6ನೇ ವರ್ಷದಲ್ಲಿ ನೀವು ಮಾಡಿದ್ರಿ. ಅದು ನನ್ನ ಹತ್ರ 6 ಸೂಲ್ ಕರ ಹಾಕಿತ್ತು. ಅವ್ರು ಬೇರೆಯವ್ರ ಹತ್ರ ಒಂದು 3 ಸೂಲ ಏನೋ ಆಗಿತ್ತು. ಒಟ್ಟು ಒಂದು 8-9 ಸೂಲ್ ಕರ ಹಾಕವೆ. ಅದು ಇನ್ನ ಹಾಕೋದು ಮೈ ಆಚೆ ಬಂದ್ಬಿಡ್ತದಕ್ಕೆ. 2 ಸರಿ ಬಂದ್ಬಿಟ್ಟಿತ್ತು. ಒಂದ್ಸರಿ ಏನೋ ಮಾಡಿ ಉಳಿದು 2ನೇ ಸರಿ ಉಳ್ಸಕ್ ಆಗ್ಲಿಲ್ಲ. ಇದರಲ್ಲೂ 8-10 ಸೂಲ್ವರೆಗೂ ಆಗ್ತಾವ? ಓ ಖಂಡಿತ. ನೋಡಿದಿರಾ ಇಲ್ಲಿ? ಚೆನ್ನಾಗಿ ಮಡಿಕೊಂಡ್ರೆ ಒಂದು 10-12 ಸೂಲ್ ಹಾಕಿ ಆಗ್ತವೆ. ನಿಮ್ಮ ಹತ್ರ ಆ ಥರ ಆಗಿದೆಯಾ ಯಾವ್ದಾರು? ನನ್ನ ಹತ್ರ ಆಗೋಲ್ಲ. ಈಗ 8ನೇ ಸೂಲು ನಾನು ಕಣ್ಣಿಂದ ನೋಡಿದ್ದೀನಿ ಅದನ್ನ ಎಮ್ಮೆ. ಆದ್ಮೇಲೆ ಹಿಂಗ ನನಗೆ ಗೊತ್ತಿಲ್ಲ. ಹೇಗೆ ಸರ್ ನಿರ್ವಹಣೆಯಾಗಿ ಹಸುಗಳಿಗೂ ಎಮ್ಮೆಗೂ ಏನಂತ ವ್ಯತ್ಯಾಸ ಇದೆಯಾ ಸರ್? ಎಮ್ಮೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, ಅನಾದಿ ಕಾಲದಲ್ಲಿ, ಯಾವ್ದು ಹೇಳಿ, ಪೂರ್ವ ಕಾಲದಲ್ಲಿ ಈ ಭೂಮಿ ಹುಟ್ಟೋದ ಟೈಮಲ್ಲಿ ನಮ್ಮ ರೈತರುಗಳು, ಅನಾದಿ ರೈತರುಗಳು ಏನ್ ಮಾಡಿದ್ರು ಅದೇ ಇವತ್ತು ಕಾಲ ಮುಂದುವರ್ಕೊಂಡು ಹೋಯ್ತಾ ಇದೆ ಹೊರತು ಈಗೆಲ್ಲ ಸೈನ್ಸು ಇನ್ನೊಂದು ಮತ್ತೊಂದು ಇವೆಲ್ಲ ಮುಂದುವರೆದ್ಬಿಟ್ಟು ಆಮೇಲೆ ಕೃತಕ ಗರ್ಭಧಾರಣೆ ಆ ಕಡೆ ದೇಶದವು ಈ ಕಡೆ ದೇಶದವು. ನಮ್ಮ ಹಳ್ಳಿ ನಮ್ಮ ಈ ಪರಿಸರಕ್ಕೆ ಹೊಂದ್ಕೊಳ್ಳುವಂಥವು ಫಸ್ಟ್ ಒಂದು ಹಳ್ಳಿ ಕಾರ್ದನ ಮತ್ತೆ ಎಮ್ಮೆ, ನಾಟಿ ಎಮ್ಮೆ ಅಂತಿದ್ವು. ಅದರಲ್ಲಿ ಕ್ರಾಸ್ ಎಮ್ಮೆಗಳು ಬಂದವೆ, ಮುರ್ರಾ ಬಂದವೆ, ಈ ಹೊರಗಡೆ ದೇಶದ ತಳಿಗಳು ಬಂದವೆ. ಅದ್ರಲ್ಲಿ ಇವತ್ತು ಎಮ್ಮೆ ನಮ್ಮ ನಾಟಿ ಹಸುಗಳು ತುಂಬಾ ಇದೆ ಸರ್. ಆಮೇಲೆ ಸಂತೋಷದ ವಿಷಯ ಅಂದರೆ ನಮ್ಮ ಎಮ್ಮೆಗಳು ಯಾವುದಕ್ಕೂ ವಿದೇಶದಿಂದ ಯಾವುದು ಸೆಮೆನಾಗಲಿ ತರಿಸಿಲ್ಲ, ಎಲ್ಲ ನಮ್ಮ ದೇಶಿದೆ ಎಮ್ಮೆಗಳದು. ನನಗೇನು ಅಷ್ಟೊಂದು ಅನುಭವ ಕಮ್ಮಿ, ಐಡಿಯಾ. ಯಾಕೆಂದರೆ ಬೇರೆ ವಿದೇಶದಲ್ಲೆಲ್ಲ ನಮ್ಮ ಎಮ್ಮೆಗಳಿಲ್ಲ, ಬೇರೆ ಇಂಡೋನೇಷ್ಯಾ, ಥೈಲ್ಯಾಂಡ್ ಆ ಕಡೆ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ದೇಶದಲ್ಲೇ ಈಗ ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಈ ಎಮ್ಮೆಗಳು ಎಲ್ಲ ನಮ್ಮ ದೇಶಿ ತಳಿ ಎಮ್ಮೆಗಳು. ದೇಶಿ ತಳಿ. ಹೌದು. ಮುರ್ರಾ, ಜಫ್ರಾಬಾದಿ. ಇವು ನಮ್ಮ ನಾಟಿ ಎಮ್ಮೆ ಇದ್ದಷ್ಟು ಫ್ಯಾಟು ಅವು ಬರಲ್ಲ. ನಮ್ಮ ನಾಟಿ ಎಮ್ಮೆ 2 ಲೀಟರ್ ಕೊಡ್ಲಿ, 3 ಲೀಟರ್ ಕೊಡ್ಲಿ, ಕೊನೆಗೆ 1.5 ಲೀಟರ್ ಕೊಡ್ಲಿ, ಅದ್ರಲ್ಲಿ ಟೇಸ್ಟ್ ಜಾಸ್ತಿ, ಬೆಣ್ಣೆ ಅಂಶನೂ ಜಾಸ್ತಿ, ತುಂಬಾ ಗಟ್ಟಿ. ಇವೆಲ್ಲ 7, 8, 9 ಹಿಂಗೆಲ್ಲ ಕರಿತವೆ, 6, 7 ಎಲ್ಲ ಕರಿತಾವಲ್ವಾ. ಸೇಮ್ ತರನೇ ಆ ತರ ಡೆವಲಪ್ ಮಾಡಿದ್ರೆ ಫ್ಯಾಟ್ ಕಮ್ಮಿ, ಏನಾದ್ರೂ ಹಾಲು ಹೆಚ್ಚಾಗಿ ಕೊಡ್ತವೆ, ಅವು ತಿನ್ನೋದು ಹಂಗೆ ತಿಂತವೆ. ಇದು ಮುರ್ರಾ ಕ್ರಾಸ್? ಇದು ಮುರ್ರಾ ಬರಲ್ಲ ಸರ್, ಧಾರವಾಡ ಮಿಕ್ಸ್. ಅಂದ್ರೆ ಬೇರೆ ಯಾವ ಜೊತೆ ಸಾಕಿದ್ದೀರಾ ಎಮ್ಮೆಗಳು ನೀವು? ನೋಡಿ, ಅದು ಜಫ್ರಾಬಾದಿ ಮುರ್ರಾ 2 ಮಿಕ್ಸ್ ಅದೇ ನೋಡಿ, ಮನ್ಗಿರೋ ಎಮ್ಮೆ ಮದುವೆದು. ಜಫ್ರಾಬಾದಿ ಇನ್ನೂ ತಲೆ ಒಳ್ಳೆ ಆನೆ ತರ ಬರ್ತವೆ, ದಪ್ಪ ತಲೆ. ಅವು ಪ್ಯೂರ್ ಮುರ್ರಾ. ಇದು ಜಫ್ರಾಬಾದಿ ಅನ್ನೋದು ತರ ಬರ್ತವೆ, ನೋಡಕ್ ಚೆನ್ನಾಗಿರಲ್ಲ ಸರ್, ಅವು ಲುಕ್ ಇರಲ್ಲ. ಹೌದು. ಅದು ಏನು 25-30 ಲೀಟರ್ಗೂ ಬರ್ತವೆ ಒಂದು ಸಿಕ್ಕ ಹಾಲು ಅಂತ ಹೇಳ್ತಾರೆ. ನಾನು ಯಾವತ್ತೂ ನೋಡಿಲ್ಲ, ನಮ್ಮ ಕಣ್ಣಿಂದ ನಾವು ನೋಡೂ ಇಲ್ಲ, ಮಾಡೂ ಇಲ್ಲ. ಸರಿ, ಇವಾಗ ಮಾಮೂಲಿ ಒಂದು ನಮ್ಮ ಲೋಕಲ್ ಎಮ್ಮೆ ತಗೊಬೇಕು ಅಂದ್ರೆ ಎಷ್ಟು ಬೆಲೆ ಆಗ್ಬೋದು ಸರ್ ಅಂದಾಜು? ಇವಾಗ ಸಾಕ್ಬೇಕು ಅಂದವ್ರಿಗೆ ನಾಟಿ ಎಮ್ಮೆ ಲೋಕಲ್ ಹಳ್ಳಿಗಳ ಕಡೆ ಎಲ್ಲ 25, 30, 40 ಸಾವಿರ ಅಂತಾರೆ. 1 ಲೀಟರ್ 2 ಲೀಟರ್ ಕರಿಯೋವೆಲ್ಲ 25, 30 ಸಾವಿರ ಅಂತಾರೆ. ಅಷ್ಟು ಕಮ್ಮಿ ಸಿಗುತ್ತಾ? ಸಿಗ್ತವೆ, ಹಳ್ಳಿ ಕಡೆ ಹೋದ್ರೆ ಸಿಗ್ತವೆ. ನಾವು ನೋಡೋ ಕಡೆ ಎಲ್ಲ 60 ಸಾವಿರ 70 ಸಾವಿರ ಕಮ್ಮಿಗೆ ಹೇಳಲ್ಲ ರೈತರುಗಳು. 40ರಿಂದ ಬಂದೇ ತಗೋಬಹುದು. ಸ್ವಲ್ಪ ಬಿಡಿ ಎಮ್ಮೆಗಳು ಆದ್ರೆ 60, 70. ಕರುಗಳೆಲ್ಲ ಇಂಥ ಕರುಗಳು ಎಷ್ಟು ಬೀಳ್ತವೆ? ಇವೆಲ್ಲ ಕಡಿಮೆ. ಒಂದು 10-15 ಸಾವಿರ ಸಿಗ್ತವ? ಅಲ್ಲ ಹೆಣ್ಗರು ಆದ್ರೆ
ಹೆಣ್ಗರು ಆದ್ರೆ ಇಂಥವೆಲ್ಲ ಒಂದು 10-12 ಸಾವಿರಕ್ಕೆಲ್ಲ ಸಿಗ್ತವೆ ಕೊಡೋರಾದ್ರೆ. ಕೊಡಲ್ಲ, ನಾವು ಪ್ರೀತಿಯಿಂದ ಸಾಕ್ತೀವಿ ಅಂದಾಗ ಹೌದು ಅವ್ರು ಮಡಿಕೋಬಹುದು. ಇವಾಗ ಕೋಣಗಾರು ನೀವು ಇಟ್ಕೊಂತೀರಾ ಇಲ್ಲ ಕೊಟ್ಬಿಡ್ತೀರಾ? ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಕೊಟ್ಬಿಡ್ತೀವಿ ಸರ್, ನಮ್ಗೇನು ಅವಶ್ಯಕತೆ ಇಲ್ಲ. ಓಕೆ. ಇವಾಗ ಕೋಣದಲ್ಲಂತೂ ಯಾರಿಗೂ ರೈತರಿಗೂ ಉಪಯೋಗ ಇಲ್ಲ. ಇದೆ ಈಗ ಎಮ್ಮೆಗಳು ಜಾಸ್ತಿ ಇರಬೇಕು. ಓಕೆ, ಕ್ರಾಸಿಂಗ್ ಅಷ್ಟೇ. ಸುತ್ತಮುತ್ತ ಕ್ರಾಸಿಂಗ್ ಎಮ್ಮೆ ಜಾಸ್ತಿ ಇದ್ದಾಗ ಒಳ್ಳೆ ಜಾತಿ ಕೋಣ ಮಡಗಿದ್ರೆ ಏನು ತೊಂದರೆ ಇಲ್ಲ. ನಮ್ಮ ಬೀಜದೋರಿ ತರನೇ ಖರ್ಚು ಬೀಳುತ್ತಾ ಕೋಣಗಳಿಗೂ ಅದೇ ತರ ಮೇಂಟೆನೆನ್ಸ್? ಇಲ್ಲ ಸರ್, ನಮ್ಮ ಬೀಜದೋರಿಗೆ ಭಾರಿ ಸೇಫ್ಟಿಯಾಗಿ ನೋಡ್ಕೋಬೇಕು. ಇವೆಲ್ಲ ಏನು ಅಂತ ಏನಿಲ್ಲ, ಖರ್ಚೇನಿಲ್ಲ ಸರ್. ಆರಾಮಾಗಿ ಹಾಕಿ ತಿಂತವೆ, ಆರಾಮಾಗಿರ್ತವೆ. ಎಲ್ಲ ಮುಸ್ರೆ ಗಿಸ್ರೆ ಏನ್ ಬೇಕಾದ್ರೂ ತುಂಬಾ ನೀವು 50 ರೂಪಾಯಿ ಖರ್ಚು ಮಾಡ್ಬೋದು, 100 ರೂಪಾಯಿ ಮುಗಿಸ್ಬೋದಲ್ಲ ಅಷ್ಟೇ. ಅವ್ರ ಕೆಪಾಸಿಟಿ ಅವ್ರು ಹೆಂಗ್ ಮಡಿಕೊಂತಾರ ಹಂಗೆ. ಬರೀ ಹುಲ್ಲು ಮೇವು ನೀರಲ್ಲಿ ಮಡಗಿರೋ ಜನನೂ ಅವ್ರೆ. ಆಮೇಲೆ ಅಗಾಧವಾಗಿ ಮೈ ಬರ್ಲಿ ಕಂಡ ಬರ್ಲಿ ಅಂತ ಸಾಕುವಂತ ಜನನೂ ಅವ್ರೆ. ತೂಕ ವ್ಯತ್ಯಾಸ ಒಂದು ನಾಟಿ ಹಸುಗೂ ಇದಕ್ಕೂ ತೂಕದ ವ್ಯತ್ಯಾಸ ತುಂಬಾ ಇದೆಯಾ? ಇಲ್ಲ ಸೇಮ್ ತೂಕ ಬರ್ತಾವ? ಜಾಸ್ತಿ ಬರ್ತವೆ, ಎಮ್ಮೆ ಜಾಸ್ತಿ ಬರುತ್ತೆ. ಎಮ್ಮೆ ಯಾವ್ದೇ ಕಾರಣ ಎಷ್ಟು ಅಂದಾಜು ಎಷ್ಟು 400 kg ಇರ್ಬೋದಾ ಈ ಎಮ್ಮೆ? 400-500 kg, 600 kg ಗಂಟನೂ ಬಂದೇ ಬರ್ತವೆ. ಇವಾಗ ಬೇರೆ ಟೈಮಲ್ಲಿ ಇದು ಕರು ಹಾಕೋ ಟೈಮಲ್ಲಿ ಎಷ್ಟು ಕೊಡುತ್ತೆ ಹಾಲು ಒಂದು ಟೈಮ್ಗೆ? ಇದು ಪಕ್ಕ ಒಂದು 5 ಲೀಟರ್ ಬರುತ್ತೆ ಸರ್ ಒಂದು ಟೈಮ್ಗೆ. ನಾನು ಯಾರ ಹತ್ರ ಹೇಳಿಲ್ಲ, ಇವತ್ತು ವಿಡಿಯೋ ಹೇಳ್ಬಾರ್ದಿತ್ತು, ನೀವು ಕೇಳಕ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ. ನಾವೇನು ಮಾರೋ ಎಮ್ಮೆ ಅಲ್ವಾ, ಮನೆ ಎಮ್ಮೆ, ಹೇಳೋಂತ ಅವಶ್ಯಕತೆ. ಆಮೇಲೆ ಸರ್ ನೀವು ಎತ್ತುಗಳಿಗೆ ನೀವು ಡೈಲಿ ಹಾಲು ಕೊಡ್ತಿದ್ದೀರಾ? ಸ್ವಲ್ಪ ಕೊಡ್ಬೇಕಾ? ಇಲ್ಲ, ಹೋಗೋದೆ. ಅದಕ್ಕೆ ನಾನೇ ಒಂದು ಎಮ್ಮೆ ಹುಡುಕ್ತಾ ಇದ್ದೀನಿ. ಎಮ್ಮೆ ಹುಡುಕಿದ್ರೆ ಎಮ್ಮೆ ಸಿಕ್ಕಿದ್ರೆ ಹಾಕ್ತೀನಿ ಸರ್, ಹಾಕ್ಬೇಕು. ನೀವು ಎಮ್ಮೆಗಳು ತೊಗೊಬೇಕು ಅಂದ್ರೆ ರೈತ ಹತ್ರ ತೊಗೊಂಬರ್ತೀರಾ? ಸಂತೆಗಿಂತ ಎಲ್ಲೂ ಹೋಗಲ್ಲ? ಎಲ್ಲೂ ಹೋಗಲ್ಲ ಸರ್, ದಳ್ಳಾಳಿಗಳ ಹತ್ರ ಹೋಗಲ್ಲ. ಹುಡುಕಿ ನಮಗೆ ಬೇಕಾಗಿರುವಂತ ವ್ಯಕ್ತಿಗಳು ಹೇಳಿ ಇವಾಗ ಒಳ್ಳೆ ಎಮ್ಮೆಗಳು ತೊಗೊಬೇಕು ಈಗ ರೈತರುಗಳು ಅಂದ್ರೆ ಎಲ್ಲಿ ಸಜೆಸ್ಟ್ ಮಾಡ್ತೀರಾ ನೀವು? ಯಾವ ಊರ್ ಕಡೆ ಹೋದ್ರೆ ಒಳ್ಳೇದು ಅಂತ? ಸರ್, ಎಲ್ಲಾ ಕಡೆನೂ ಸಾಕ್ತವ್ರೆ ಪುಣ್ಯಾತುಮ್ರು. ಇಂಥ ಊರೇ ಅಂತ ಏನಿಲ್ಲ ಎಮ್ಮೆ ಜಾತಿಗೆ. ಈಗ ನಮ್ಮ ನಾಟಿ ದನಗಳಿಗಾದ್ರೆ, ನಮ್ಮ ಮಲ್ಲಿಕಾರ್ಜುನಿಗಾದ್ರೆ ರಾಮನಗರ ಜಿಲ್ಲೆ ಅನ್ನೋದೊಂದು ಬಿರ್ದದೆ. ಜಿಲ್ಲೆ ಈಗ ಮಾಡವ್ರೆ, ಮೊದಲು ರಾಮನಗರ ತಾಲೂಕು. ರಾಮನಗರ ಇದು ದಕ್ಷಿಣ ತಾಲೂಕು. ಈಗ ಆಗ್ಲಿ ಅವ್ರವ್ರು ಈ ರಾಜಕೀಯ ವ್ಯಕ್ತಿಗಳು ಮಾಡ್ಕೊಂತವ್ರೆ. ರಾಮನಗರ ತಾಲೂಕಲ್ಲಿ ಮತ್ತೆ ನಮ್ಮ ಬಿಡದಿ ಹೋಬ್ಳಿ, ಬೆಂಗಳೂರು ದಕ್ಷಿಣ ತಾಲೂಕು, ತಾಲೂಕು, ಮಾಗಡಿ ತಾಲೂಕು, ಈ 4 ತಾಲೂಕಲ್ಲಿ ಹುಟ್ಟಂತ ದನನೇ ಇವತ್ತು ದೇಶದ ಮೇಲೆ ಅವತ್ತಿಂದಾನು ಕಾಲದಿಂದಾನು ಒಂದ್ ಹೆಸರು ಇರೋದು. ಈ ಎಲ್ಲಾ ಕಡೆ ಹುಡ್ತಾವೆ ಪಾಪ. ಎಲ್ಲಾ ನಮ್ ರೈತರೆಲ್ಲಾನು ತುಂಬಾ ಇಷ್ಟಪಟ್ಟು ನಮ್ ನಾಟಿ ದನನ ಕಟ್ಕೊಂತಾವ್ರೆ. ಎಲ್ಲಾ ಊರಿಗಳು ಮಾಡ್ತಾವ್ರೆ, ಚಿಕ್ಕ ಕರುಗಳು ತಗೊಂಡೋಗಿ ಸಾಕ್ತಾವ್ರೆ. ಎಲ್ಲಾ ಹಳ್ಳಿಗಳಲ್ಲೂ ಎಲ್ಲಾ ಜಿಲ್ಲೆಲೂ ಸಾಕ್ತಾವ್ರೆ. ಬಟ್ ಕರುಗಳು ಇನ್ನೂವರೆಗೂ ನಾವು ಯಾವ ಏನು ಅಂತ ನಮ್ ಕಿವಿ ಬಿದ್ದಿಲ್ಲ, ಎಲ್ಲೆಲ್ಲಿ ಹೆಂಗ್ ಆಗವೆ ಅಂತ ಹೇಳಿ. ಬಟ್ ಸಾಕ್ಲಿ ಎಲ್ಲ. ನಮ್ಮ ಮಂಗಳೂರು ಭಾಗದಲ್ಲಿ ಇದ್ರದ್ದು ಕರಾವಳಿ ಭಾಗದಲ್ಲಿ ತುಂಬಾ ಇಷ್ಟಪಡ್ತಾರೆ ಕೋಣಗಳು. ಆಗಲ್ಲ ಬಿಡಿ ಸರ್, ನಮ್ ದನ ಆಗಲ್ಲ. ಅಲ್ಲಲ್ಲ, ಕರಾವಳಿ ಭಾಗಕ್ಕೆ ಎಮ್ಮೆಗಳು ಕೋಣಗಳು. ಎಮ್ಮೆ ಕೇರಳ ಮತ್ತೆ ಕರಾವಳಿ ಜಾಸ್ತಿ ಎಮ್ಮೆ. ಅಲ್ಲಿ ರೇಸ್ಗಳೆಲ್ಲ ಕಂಬಳ ಅಂತ ಮಾಡ್ತಾರೆ ಸರ್. ಕೇರಳ ಇದೆಯಲ್ಲ, ಎಮ್ಮೆ ತಿನ್ನೋದೇ ಅಲ್ಲಿ. ಎಮ್ಮೆ, ಎತ್ತು, ಹಸು, ದನ ಇದು ಹೋಗೋದು ನಮ್ ಕರ್ನಾಟಕದಿಂದ ಜಾಸ್ತಿ ಕೇರಳಗೇನೆ ಜಾಸ್ತಿ ಹೋಗೋದು. ಜನ ಹೇಳೋದು ರೈತರುಗಳು, ದಳ್ಳಾಳಿಗಳು ಮತ್ತೆ ವ್ಯಾಪಾರಗಾರರು ಎಲ್ಲ ಕೇರಳ ಕಳಿಸ್ತೀವಿ ಅಂತ ಹೇಳ್ಕೊಂತಾರೆ. ಅಲ್ಲಿ ಮಾಂಸಕ್ಕೆ ಬೇಡಿಕೆ ಯಾವನಿಗೂ ಕೊಟ್ಟು ಇಲ್ಲ ನಾವು. ಅಲ್ಲ, ಬಟ್ ಮಾಂಸಕ್ಕೆ ಬೇಡಿಕೆ ಜಾಸ್ತಿ. ಜನ ಎಲ್ಲ ಕ್ರಿಶ್ಚಿಯನ್ ಅಲ್ವಾ ಅವರು. ಹೌದು. ಆಮೇಲೆ ಎಕ್ಸ್ಪೋರ್ಟ್ಗಳಾಗತ್ತೆ ಕೆಲವೊಂದು ಮಾಂಸಗಳು. ಈ ನಮ್ಮ ಕರ್ನಾಟಕದಿಂದ ಜಾಸ್ತಿ ಮೈಸೂರು ಭಾಗ ಆಗಿರ್ಬೋದು, ಬೆಂಗಳೂರು ಭಾಗ ಆಗಿರ್ಬೋದು. ಹೌದು. ಹಸು ಆಗ್ಲಿ ಎಮ್ಮೆ ಆಗ್ಲಿ 90%. 4-5 ಜಿಲ್ಲೆಗಳಿಂದ ಜಾಸ್ತಿ ಕೇರಳಗೆ ಹೋಗೋದು ಅಂತ ಕೇಳ್ಪಟ್ಟಿದ್ದೀವಿ. ಇಲ್ಲ ಹೋಗ್ತದೆ ಬಿಡಿ, ನಿಜ ಅದು. ಎಲ್ಲ ನಮ್ಮ ಆಂಧ್ರ ಆಗ್ಲಿ, ತಮಿಳ್ನಾಡು ಆಗ್ಲಿ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಸರ್, ಆಮೇಲೆ ಇನ್ಶೂರೆನ್ಸ್ ಎಲ್ಲ ಮಾಡಿಸಿದಾರೆ ಇವಕ್ಕೆ ಯಾವ ತರ ಸರ್ ಇನ್ಶೂರೆನ್ಸ್? ಎಷ್ಟು ತಗೊಂತಾರೆ? ಎಷ್ಟು ವರ್ಷ? ಏನಿಲ್ಲ, ಮಾಮೂಲಿ ಎಮ್ಮೆಗೆಲ್ಲ ಕಡಿಮೆ ಅಂತ. ನಮ್ಮ ಹಳ್ಳಿ ಕಾರ್ಗು ವರ್ಷಕ್ಕೊಂದ್ಸರಿ ಕಟ್ಟದ? ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಬೇಕು. ಎಷ್ಟು ಕಟ್ಟದ ಈಗ? 2,000 ಚಿಲ್ಲರೆ ಒಂದು ಇದಕ್ಕೆ. ಕೋಣಕ್ಕಾದ್ರೆ ಎಷ್ಟು? ಎಲ್ಲ ಅಷ್ಟೇ ಸರ್, ಎಲ್ಲದಕ್ಕೂ 2,000. ಅಕಸ್ಮಾತ್ ಅಕಾಲಿಕ ಮರಣ ಒಂದ್ರೆ ಎಷ್ಟು ಕೊಡ್ತಾರೆ? ಅಂದ್ರೆ ಏನೋ 30-40 ಅಂತ ಅಂದವ್ರೆ. ಅವಾಗ ಕೊಟ್ಟಿದ್ರು ಒಂದ್ಸರಿ. ನಮ್ದೊಂದು ಹಸು ಸತ್ತೋಗಿದ್, ನಾಟಿ ಹಸು. ಅಂದ್ರೆ ಸುಮಾರು ಸತ್ತೋ ಬಿಡಿ, ಅವೆಲ್ಲ ನಾನು ಮಾಡ್ತಿರ್ಲಿಲ್ಲ. ಒಂದೇ ಒಂದು ಕೊಟ್ಟಿದ್ರು. ಆಮೇಲೆ ಹಾಲಿನ ಕೆಪಾಸಿಟಿ ಮೇಲೆ ಕೊಡ್ತಾರೆ ಅಂತ ಹೇಳ್ತಾರೆ, ನಿಜಾನ ಅದು? ಸರ್, ಇವಕ್ಕೆಲ್ಲ ಕೊಡಲ್ಲ, ಇವೆಲ್ಲ ಸುಳ್ಳು. ಕೆಲವು ಸೀಮೆಸ್ಗಳು ಕೊಡ್ತಾರೆ. ಹಾಲಿನ ಕೆಪಾಸಿಟಿ ಸೀಮೆಸ್ಗಳಿಗೆ 1,20,000 ಗಂಟೆ ಕೊಟ್ಟಿದ್ದಾರೆ. ಅದು ಕೆಪಾಸಿಟಿ ಮೇಲೆ ಡೈರಿ ಅಧ್ಯಕ್ಷರು ಬಂದು ಮತ್ತೆ ಅಲ್ಲಿ ಡಾಕ್ಟರ್ಗಳೆಲ್ಲ ಬರ್ದು ಪೋಸ್ಟ್ ಮಾರ್ಟಮ್ ಮಾಡಿ ಚೆಕ್ ಮಾಡಿದಾಗ ಅವಕ್ಕೆ ಅವ್ರಿಗೆಲ್ಲ ದುಡ್ಡು ಬಂದವೆ. ನಿಮ್ಗೆ ಎಮ್ಮೆಲ್ ಸಿಕ್ಕಿದ್ಯಾ ಆತರ ಏನಾದ್ರು ಪೋಸ್ಟ್? ಒಂದ್ ನಾಟಿ ಹಸುನಲ್ಲಿ 30,000 ತಗೊಂಡಿದ್ದೀನಿ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ. 30,000 ರೂಪಾಯಿ ಮೇಲೆ ಯಾರಿಗೂ ಸಿಕ್ಕಿಲ್ಲ ಜಾಸ್ತಿ.
ಹಂಗಂತ ಎಷ್ಟು ಫಿಕ್ಸ್ ಮಾಡೋರು ಗೊತ್ತಿಲ್ಲ, ನಾವೇನು ಓದಿಲ್ಲ ಅವ್ರ ಹತ್ರ, ಸರ್ಕಾರದವ್ರ ಹತ್ರ. ಇನ್ನೇನ್ ಕೊಡ್ತಾರೆ ಸರ್ ಸರ್ಕಾರ, ಮೋಸ. ಏನ್ ಹೇಳಿ, ಹಳ್ಳಿ ಕಾರ್ದನಿಗೆ ನಮ್ಮ ರೈತನಿಗೆ ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ಈ ರಾಜಕೀಯ ಮೋಸ ಅಲ್ಲ. ಇಷ್ಟು ಪ್ರಚಾರ ಆದ್ರೂ ಇದು ಸುಮಾರು 5 ವರ್ಷದಿಂದ ಎಲ್ಲ ಹಳ್ಳಿಕಾರ ಪ್ರಚಾರ ಆದ್ರೂ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ. ಅದ್ರಲ್ಲೆಲ್ಲ ಈ ನಮ್ಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಲ್ಲಿ ದರ್ಶನ್ ಪುಟ್ಟಣ್ಣಯ್ಯರು ತೀರೋದ್ರು, ಅವ್ರ ತಂದೆಯವರು ದರ್ಶನ್ ಪುಟ್ಟಣ್ಣಯ್ಯರು. ಅವರೊಬ್ರು ನಮಗೆ, ನಾನು ಪದೇ ಹೇಳ್ತೀನಿ, ಆ ಅಪ್ಪನ ಬಗ್ಗೆ ಭಾರಿ ಒಲ್ಬೋದೆ ನನಗೆ. ತುಂಬಾ ಅಭಿಮಾನ ಅವ್ರ ಬಗ್ಗೆ. ಇರುವಂತ ವ್ಯಕ್ತಿಗಳು ನನಗೆ ಸುಮ್ಮನೆ ಕೆಲವರು ಸುಮ್ಮನೆ ಪಟ್ಟಿ ಕಟ್ಟಿ ಮಾತಾಡ್ತಾರೆ, ಅವೆಲ್ಲ ಇಷ್ಟ ಇಲ್ಲ. ಆ ಅಪ್ಪ ಇವತ್ತು ಅವ್ರ ತಂದೆರ ಇದನ್ನ ಬೇಬಿ ಜಾತ್ರೆ ಅನ್ನೋದು ಅವರೇ ಆಗಿರ್ಬೋದು, ಯಾರೋ ನಮ್ಮ ಚಲೋನಾರಾಯಣ ಸ್ವಾಮಿಯವರು, ಅವರೆಲ್ಲ ಸೇರಿ ಜಾತ್ರೆ ಚೆನ್ನಾಗಿ ಅದ್ದೂರಿಯಾಗಿ ನಡ್ಸ್ಕೊಂಡು ಬರ್ತಾವ್ರೆ. ಅದೊಂದು ಜಾತ್ರೆ ಸರ್ ಇವತ್ತಿನ ಕಾಲಕ್ಕೆ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಜಾತ್ರೆ ಅಂತ ಹೇಳ್ಕೊಬೋದು. ಅವ್ರು ಯಾರೇ ಏನಾಗಿರ್ಬೋದು, ಮೂಲೆಯಿಂದ ಬರ್ತಾರೆ. ನಂದು ಪದೇ ನೀವು ವಿಡಿಯೋ ಮಾಡಿದ್ರು ನನಗೆ ಬಾಯಿಗೆ ಬಂದ್ಬಿಡ್ತವೆ, ಅದಕ್ಕೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಪದೇ ನಾನು ಹೇಳೋದೇನು ಅಂದರೆ, ನಮ್ಮ ರೈತರುಗಳಿಗೆ ಹೊರಗಡೆಯಿಂದ ಬಂದವ್ರಿಗೆ ಯಾರೇ ಆಗಿರ್ಬೋದು, ಒಳ್ಳೆ ರೈತರು, ಬಡವರೇ ಆಗಿರ್ಬೋದು, ಶ್ರೀಮಂತರೇ ಆಗಿರ್ಬೋದು, ಅವ್ರಿಗೆಲ್ಲ ಒಂದು ಅವಕಾಶ ಕೊಡಿ. ಯಾಕಂದರೆ ದನ ಬೆಳೀಲಿ, ಚೆನ್ನಾಗಿರಲಿ. ನಾವಂತೂ ಸರ್ ಇನ್ನು ದೂರದ ಜಾತ್ರೆ ಅವೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತವೆ, ಬಂದ್ರೂ ಪ್ರಯೋಜನ ಇಲ್ಲ ಅಲ್ಲೆಲ್ಲ ಹೋಗೋದು. ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಏನು ಕೆಲಸ ಮಾಡಬೇಕು ಮಾಡ್ತಾರೆ. ಎಲ್ಲ ನಮ್ಮ ರೈತರಲ್ಲಿ ಏನು ಮಾತಾಡಿದ್ರು ತಪ್ಪು. ಇವತ್ತಿನ ಕಾಲದಲ್ಲಿ ನಿಮ್ಮ ಹತ್ರ ತಿಂದ, ನನ್ನ ಹತ್ರ ತಿಂದಾರೆ, ನಿನ್ನ ಹತ್ರನೇ ಒಂದು ಹೇಳ್ದಾರೆ, ನಿಮ್ಮ ಹತ್ರ ಬರ್ತಾರೆ ಇನ್ನೊಂದು ಹೇಳ್ದಾರೆ, ಅವೆಲ್ಲ ಸರಿ ಇಲ್ಲ ಜನ. ನಾನು ಹೇಳೋದು ಇಷ್ಟೇ, ರೈತರು ಏನಪ್ಪ ಅಂದ್ರೆ ಬಸವಣ್ಣನ ಬೆಲೆ ಕೊಡ್ರಿ. ಯಾವ ಡಾಕ್ಟ್ರೇ ಆಗಿರ್ಬೋದು, ರೈತರೇ ಆಗಿರ್ಬೋದು, ಕಾರ್ಯಕರ್ತರೇ ಆಗಿರ್ಬೋದು, ಅವ್ರು ಯಾರ ಒಬ್ಬ ತುಂಬ ಹಳ್ಳಿಕಾರ ಬಗ್ಗೆ ಒಲಬೋದು, ಅದನ್ನ ನೋಡಿ ಅದನ್ನ ಬೆಳೆಸಿ, ಅದನ್ನ ಹೇಳಕ್ ಇಷ್ಟಪಡ್ತೀನಿ ಹೊರತು ಕೆಲವೊಂದು ಸಮಯ ಸಂದರ್ಭಗಳು ಒಂದೇ ಸಮಯ ಇರಲ್ಲ ಜನಕ್ಕೆ. ಸರ್, ಇನ್ನು 2 ವಾರದಲ್ಲಿ ಘಾಟಿ ಜಾತ್ರೆ ಬರ್ತಾ ಇದೆ, ಇದ್ರ ಬಗ್ಗೆ ಸರ್ ಏನ್ ಹೇಳ್ತೀರಾ? ಈ ಜಾತ್ರೆ ಬಗ್ಗೆ ಘಾಟಿ ನಾನು ಕಂಡಂತ ಸತ್ಯ, ನಾನು ಚಿಕ್ಕ ಹುಡುಗನಿಂದ ನಾನು ನೋಡ್ತಾ ಇದ್ದೀನಿ, ಬುದ್ಧಿ ಬಂದಾಗ್ಲಿಂದ. ನಾನು ಅಲ್ಲಿ ಹೋದಾಗ ಒಂದು 15-16 ವರ್ಷದ ಹುಡುಗ, ಆಗ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ. ಆದರೆ ಇವತ್ತು ಸರ್ ಘಾಟಿಲು ಚೆನ್ನಾಗಿ ನಡೀತಾ ಇದೆ. ಅದಕ್ಕಿನ್ನ ಸಪ್ಲಮ್ಮ ಸರ್, ಸಪ್ಲಮ್ಮ ಇವತ್ತು ಸಪ್ಲಮ್ ಜಾತ್ರೆಯಲ್ಲಿ ಕಣ್ಣಿಗೆ ಬೇಕಾಯ್ತಾನ, ಅವ್ರು ಎಷ್ಟೇ ಏನೇ ಮಾಡಿರ್ಬೋದು, ಅದು ಮುಚ್ಚೋಗಿತ್ತಂತೆ ಜಾತ್ರೆ. ಯಾರ್ಯಾರೋ ಪುಣ್ಯಾತ್ಮರು ಅಲ್ಲಿ ಆ ಭಾಗದಲ್ಲಿ ಇರುವಂಥವ್ರು ಒಂದು 16 ಕುಳ ಎಲ್ಲ ಸೇರಿಕೊಂಡು ಆ ಜಾತ್ರೆ ಮುನ್ನಡೆಸ್ಕೊಂಡು ಹೋಯ್ತಾವ್ರೆ. ಅದು ಎಷ್ಟು ವರ್ಷದಿಂದ ನಡೀತಿದೆ ಜಾತ್ರೆ? ಅದು ಹಳೆ ಜಾತ್ರೆ ಅಲ್ಲ, ಇವಾಗ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿರಲ್ಲ, ಇತ್ತೀಚೆಗೆ ಶುರುವಾಗಿದೆ 10-15 ವರ್ಷದಿಂದ? ಸರ್ ನಾವು ಕಂಡಂತ ಸತ್ಯ ಒಂದು 15-16 ವರ್ಷದಿಂದ ಸ್ವಲ್ಪ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಯಾವ ಭಾಗದ ರೈತರು ಬರ್ತಾರೆ ತಗೊಳಕ್ಕೆ, ಮಾರಕ್ಕೆ? ಸರ್ ಅಲ್ಲೆಲ್ಲ ಕೋಲಾರ, ಹೊಸಕೋಟೆ, ಮಾಲೂರು, ಆಮೇಲೆ ಈ ತಮಿಳ್ನಾಡು, ಆಂಧ್ರ ಬರ್ತಾರೆ, ಎಲ್ಲ ಬರ್ತಾರೆ. ಬಟ್ ಈಗ ಇವತ್ತು ಘಾಟಿಗಿನ್ನ ಹೇಳ್ಬೇಕು ಅಂದ್ರೆ, ಘಾಟಿ ಮೊದಲನೆಯಿಂದ ಗಂಡು ಜಾತ್ರೆನೆ, ಬಟ್ ಅಲ್ಲಿಗಿನ್ನ ಒಳ್ಳೆ ಜಾತಿ ದನ ಸಪ್ಲಮ್ ಜಾತ್ರೆ ನಾವು ನೋಡಿದಂತ ಸತ್ಯ. ಎಲ್ಲಿ ದನಗಳು ಸೇರೋದು, ಎಲ್ಲಿ ಯಾವ ಜಾತ್ರೆ ನಿಮ್ಮ ಪ್ರಕಾರ ನೋಡ್ದಂಗೆ ಜಾಸ್ತಿ ಸೇರೋದು? ಸರ್ ಇವತ್ತು ಹಳ್ಳಿಕಾರ ದನಿಗೆ ದುಡ್ಡಿಗೆ ಬೆಲೆ ಇಲ್ದಂಗೆ ಮಾಡ್ಬಿಟ್ಟವ್ರೆ. ದನಿಗೆ ಬೆಲೆ ಇದೆ, ದನ ಸಾಕೋನು ಬೇಕಾದಷ್ಟು ಜನ ಅವನೇ. 100ರಲ್ಲಿ 1000 ಜನ ಅವ್ರೆ ಅಂದ್ರೆ, ಇವತ್ತು 100 ಜನ ಅವ್ರೆ ಅಂದ್ರೆ 99 ಜನ ಹೇಳಿ ಬೇಡ. ಅದ್ರಲ್ಲೂ 75 ಜನ ಅಪ್ಟ ರೈತರವ್ರೆ, ಬಡವರು ಬಗ್ರೆ ಅವ್ರೆ. ಏನು ಅಂತ ಅಂದ್ರೆ ಹೊಲ ಉತ್ತು, ಬೆಳೆ ಬೆಳೆದು, ಆಮೇಲೆ ಕೂಲಿ ನಾಲಿ ಮಾಡಿ, ಆಮೇಲೆ ಸಾಲ ಸೂಲ ಮಾಡಿ, ಅವತ್ತಿಂದ ಈಗಲೂ ಅವ್ರೆ 80 ವರ್ಷ 90 ವರ್ಷದವ್ರು ಮುದುಕರು ಅವ್ರೆ, ವ್ಯವಸಾಯ ಮಾಡ್ಕೊಂಡೆ ಬದುಕ್ತಾರೆ. ಇವತ್ತು ಅವರೆಲ್ಲ ಅವತ್ತಿಂದ ಕಟ್ಕೊಂಡ್ ಬಂದ್ರು. ಅವತ್ತು 10,000ಕ್ಕೂ ಕಟ್ಟವ್ರೆ, 500 ರೂಪಾಯಿಗೂ ಕಟ್ಟವ್ರೆ ಒಂದೊಂದು ಕರುಗಳು. 500 ರೂಪಾಯಿಂದ 10,000ಕ್ಕೂ ಕಟ್ಟವ್ರೆ. ಇವತ್ತು 5 ಲಕ್ಷ ಆಗೋ ಒಂದು ಕರ ತಗೋಬೇಕು ಅಂದ್ರೆ 4 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ. ಬಟ್ ಇವತ್ತು ಏನಾಗದೆ ಅಂದ್ರೆ, ಇದು ಒಂಥರ ಈ ಪ್ರಪಂಚದ ಮೇಲೆ ಏನಾಗೋಗದೆ ಅಂದ್ರೆ, ಈಗ ಹಳ್ಳಿಕಾರ ಅನ್ನೋದನ್ನ ಏನೋ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟವ್ರೆ ಜನ. ಫ್ಯಾಷನ್ ಆಗ್ಲಿ, ನಮ್ಮ ಹಳ್ಳಿಕಾರ ಬೆಳೀಲಿ, ನನ್ ಖುಷಿ. ಬಟ್ ಈ ದುಡ್ಡು ಬೆಲೆ ಇಲ್ದಂಗೆ ಮಾಡ್ಬಿಟ್ಟವ್ರೆ. ಈಗ ಹೆಂಗೆ ರಿಯಲ್ ಎಸ್ಟೇಟ್ ಮಾಡೋರು, ಆಮೇಲೆ ಏನೋ ನಮ್ಮ ಬೆಂಗಳೂರು ಅಂತ ನಗರಗಳು, ಮೈಸೂರು ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಆಸ್ತಿ ದುಡ್ಡು ಬಂದವ್ ನೋಡಿ. ಈ ಅಡಿ ಸ್ಕ್ವೇರ್ ಫೀಟ್ ಲೆಕ್ಕ, ಎಕರೆ ಲೆಕ್ಕ, ಕುಂಟೆ ಲೆಕ್ಕದಲ್ಲಿ ಬಂದವ್ ನೋಡಿ ದುಡ್ಡುಗಳು. ಕುಂಟೆಗೆ 10 ಲಕ್ಷ 20 ಲಕ್ಷ ಹಿಂಗೆ. ಹೋದ್ರೆ ನಾನು ಶಾಟ ಒಂದು ಸೈಟಿನ ದುಡ್ಡು ಹೋಗಲ್ಲ, ನಾನು ಮಾಡ್ತೀನಿ ಶೋಕಿ, ಯಾವನ್ ಕೇಳೋನು ಅಂತಾರೆ. ಅದೆಲ್ಲ ಮಾಡ್ಲಿ. ಅದೇ ನೀವು ಏನ್ ಮಾಡ್ಬೇಕು ಅಂದ್ರೆ, ನನ್ನ ಪ್ರಕಾರ ಯಾರು ಏನು ಹೇಳ್ಕೊಳ್ಳಿ, ಮಾಡಿ ಸಂತೋಷ. ಹಳ್ಳಿಕಾರ್ದನ ನಿಮ್ಮ ಅಕ್ಕಪಕ್ಕ ಇರೋರು 4 ಜನಕ್ಕೆ ಕಟ್ಸಿ ಬೆಳೆಸಿ. ನಮ್ಮ ಹಳ್ಳಿಕಾರ್ದನ ಕಟಾವು ಹೋಗೋ ಮುಂದಾಗಿ ಎಲ್ಲ ಬೆಳೀಲಿ, ಹಳೆ ಎತ್ತುಗಳು ಬೆಳೀಲಿ, ಹೊಸ ಹುಡುಗರು ಬೆಳೀರಿ, ಹಳೊಬ್ರು ಇರಲಿ, ಕೈಗೆಟ್ಕೊಂಡ್ ಮಾಡ್ಕೊಂಡೋಗಿ. ಎಲ್ಲರೂ ಸಾಕೋತರ ಆಗ್ಬೇಕು. ಹೌದು, ಸುಮ್ಮನೆ ಆದ್ರೂ ತಟ್ಟೆಗಳಲ್ಲಿ ದುಡ್ಡುಗಳು ಮಡ್ಗೋದು, ಅಲ್ಲಿ 10 ಲಕ್ಷಕ್ಕೆ ತಗೊಂಡು, ಇಲ್ಲಿ 20 ಲಕ್ಷಕ್ಕೆ ತಗೊಂಡು, 30 ಲಕ್ಷಕ್ಕೆ, ಅವೆಲ್ಲ ಬಿಟ್ಟು ಬಿಡಬೇಕು. ನಿಮ್ ಕಾಲ ತರ ಮಾಡ್ತಿದ್ರ? ಇದು ತಟ್ಟೆಲಿ ದುಡ್ಡು ಕೊಟ್ಟು ಮಾಡಿಲ್ಲ.
ಯಾರು ಮಾಡಿಲ್ಲ ಸರ್. ನಾನ್ ನೋಡಿದಂತ ಸತ್ಯ ಏನೋ ದುಡ್ಡು ಕಾಸು ಕೊಡೋರು, ಕೈ ಮುಗಿಯೋರು, ಆಯ್ತಪ್ಪ ನಿಮ್ಮಿಂದ ಒಳ್ಳೇದಾಗ್ಲಿ, ನಮ್ಗೇನೋ ಮುತ್ತೈ ಸ್ಥಾನ ಕೊಡಿ ಅನ್ನೋರು. ಈ ನಿಮ್ಮ ವಿಡಿಯೋ ಇದು ಯೂಟ್ಯೂಬ್ ಮೀಡಿಯಾಗಳು ಬಂದ್ಮೇಲೆ ಒಳ್ಳೇದೆಷ್ಟಿದೆಯೋ ಕೆಟ್ಟದಕ್ಕೂ ಅಷ್ಟೇ ಉಪಯೋಗಿಸ್ಕೊಂತಾವ್ರೆ ಜನ. ಸರ್ ನಿಮ್ ಕಾಲ ಜಾಸ್ತಿ ಟವಲ್ ವ್ಯಾಪಾರ ನಡೀತಾ ಇಲ್ಲ ಡೈರೆಕ್ಟ್ ವ್ಯಾಪಾರಗಳ? ಸರ್ ಮನೆ ಮುಂದೆ ಡೈರೆಕ್ಟ್ ವ್ಯಾಪಾರನೇ. ಜಾತ್ರೆಗಳಲ್ಲಿ ಹೆಂಗೆ ಅಂದ್ರೆ ಸಾವಿರಾರು ಜನ ಸಭೆ ಸೇರಿರ್ತಾರೆ. ಅಲ್ಲಿ ಕೆಲವ್ರು ಗೊತ್ತಿರೋರು ಇರ್ತಾರೆ, ಕೆಲವ್ರು ಗೊತ್ತಿರೋರು ಇರಲ್ಲ. ಅವ್ರು ಏನೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಟವಲ್ ಅಲ್ಲಿ ನಡ್ಸ್ಕೊಂತಾರೆ. ಆಮೇಲೆ ಬೇರೆ ಜಿಲ್ಲೆ ಬರ್ತಾರೆ ಯಾರು. ಈಗ ನಮ್ಮ ಜಾತ್ರೆಗಳಲ್ಲಿ ಹುಬ್ಳಿ, ಧಾರವಾಡ, ಆಂಧ್ರ, ತಮಿಳ್ನಾಡು ಗಿರಾಕಿ, ಈ ಮಹಾರಾಷ್ಟ್ರದ ಗಿರಾಕಿ ಬರ್ತಾರೆ. ಅಂತವ್ರಿಗೆಲ್ಲ ಈ ಕೆಲವೊಂದು ಟವಲ್ ವ್ಯಾಪಾರದಲ್ಲೇ ಮಾಡೋರು ಅವೆಲ್ಲ ನಾವು ನೋಡಿದೀವಿ. ಈಗ ತುಂಬಾ ಸರ್ ಜನಕ್ಕೆ ಕೈಗಿಟ್ಟಿದ್ದಂಗೆ ಮಾಡಿಬಿಟ್ಟವ್ರು ಸರ್. ಆಗ ಯಾರು ಏನು ಅನ್ನೋದು ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ನನ್ನ ಪ್ರಕಾರ 15-20 ಜನ ಉಟ್ಕೊಂಡವ್ರ. ಅವರು ಏನೋ ಒಂಥರ ಫ್ಯಾಷನ್ ಮಾಡ್ಕೊಂಡು ಏನೋ. ಅದು ಒಳ್ಳೆ ಬೆಳವಣಿಗೆನಾ ಈ ತರ ದುಡ್ಡು ತಟ್ಟೆ ಮುಂದೆ ಕೊಡ್ತಾ ಇರೋದು? ಸರ್ ನನ್ನ ಪ್ರಕಾರ ಯಾರೇನು ಹೇಳ್ಕೊಳ್ಳಿ ಒಳ್ಳೆ ಬೆಳವಣಿಗೆ ಅಲ್ಲ. ಕೊಡ್ಲಿ, ವ್ಯವಹಾರ ಮಾಡ್ಲಿ, ಇರೋ ಸತ್ಯ ಹೇಳಿ, ಇಷ್ಟಕ್ಕೆ ತಗೊಂಡು ಇಷ್ಟಕ್ಕೆ ಮಾರ್ದು ಅಂತ ಹೇಳಿ. ಬೇಡಮ್ಮ ಹೇಳೋದೇ ಬೇಡ. 4 ಜನ ಕಸುಬ್ದಾರ ನೋಡಿದಾಗ ಈ ಎತ್ತು ಈ ಕರ ಇಷ್ಟು ಬೆಲೆ ಬಾಳ್ತದೆ ಅನ್ನೋದು ಒರಿಜಿನಲ್ ಕಸುಬ್ದಾರಿಗೆ ಅರ್ಥ ಆಗುತ್ತೆ ಇವತ್ತಿನ ಪ್ರಕಾರ. ಸರ್ ಇವತ್ತು ನಿಮ್ಮ ಮೀಡಿಯಾ ಬಂದ್ಬಿಟ್ಟು ಈ ಚಿಕ್ಕ ಹುಡುಗರಿಗೆಲ್ಲ ಗೊತ್ತದೆ ಸರ್ ವ್ಯಾಪಾರಗಳು. ಇವೆಲ್ಲ ಹೇಳ್ಕೊಂಡ ಇರೋದು ಜನ ಆಡ್ಕೊಳಕ್ಕೆ ಇದನ್ನ ನಶಿಸ್ ಹೋಗ್ಲಿ ಅಂತ ಮಾಡ್ತಾವ್ರೆ ಹೊರತಾಗಿ ಉದ್ಧಾರ ಆಗ್ಲಿ ನಮ್ಮ ಹಳ್ಳಿಕಾರು ಅಂತ ಯಾರು ಮಾಡ್ತಾ ಇಲ್ಲ. ಏನ್ ಹೇಳಿ, ಈಗ ಈ ಬೆಲೆಗಳು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ರಿ ಕೂಲಿ ಮಾಡೋರೇ ಆಗ್ಲಿ, ಹೊಲ ಉಳೋರೇ ಆಗ್ಲಿ, ಈಗ ಇನ್ನ ಹಳ್ಳಿಗಳಲ್ಲಿ ಇವತ್ತು ಬೆಲೆಗಳು ಬಂದಿಲ್ಲ. ಅವ್ರ ಆಸ್ತಿಗಳಿಗೆ 20 ಲಕ್ಷ 10 ಲಕ್ಷ ದಾಟ್ತಾ ಇರೋರು ಅವ್ರೆ 1 ಎಕರೆ ಜಮೀನು. ಅಂತವ್ರೆಲ್ಲ 20 ಲಕ್ಷ 25 ಲಕ್ಷ ಕೊಟ್ಟು ಒಂದ್ ಜೊತೆ ಎತ್ತಗೊಳ್ಳೋದು ಎಲ್ರಿ ಅದೇ 15 ಲಕ್ಷ 20 ಲಕ್ಷ ಕೊಟ್ಟು ಅವ್ರು ಇದ್ರ ಅಪ್ನಂತ ಎತ್ತಗೊಂಡವ್ರೆ. ಇವತ್ತು ಮಾರ್ಕೆಟ್ ಅಲ್ಲಿ ನಡೆಸ್ತಾವ್ರು 15 ಲಕ್ಷ 18 ಲಕ್ಷ 20 ಲಕ್ಷ ಅಂತ ಹೇಳಿ ಅದ್ರ ಅಪ್ನಂತ ಎತ್ತಗೊಂಡು ಕಟ್ಟಿ ಮಾರವ್ರೆ ಅವರೆಲ್ಲ. ಚುಂಚನಕಟ್ಟೆ ಭಾಗದಲ್ಲಿ ಆಗಿರ್ಬೋದು, ಮುಡುಕ್ತೊರೆ ಭಾಗದಲ್ಲಿ ಆಗಿರ್ಬೋದು, ಹೇಮಗಿರಿ ಭಾಗದಲ್ಲಿ ಆಗಿರ್ಬೋದು, ಬೇಬಿ ಭಾಗದಲ್ಲಿ ಆಗಿರ್ಬೋದು, ಹೊಸಕೋಟೆ ಭಾಗದಲ್ಲಿ ಆಗಿರ್ಬೋದು, ಸಪ್ಲಮ್ಮ ಆಗಿರ್ಬೋದು, ಉಪ್ಪಾರಳ್ಳಿ ಅವೆಲ್ಲ ನಿಂತೋದು, ಘಾಟಿನೇ ಆಗಿರ್ಬೋದು. ಈಗ ಘಾಟಿ ಇವೆಲ್ಲ ಬಿಡಿ, ನಮ್ಮ ಬೆಂಗಳೂರು ಈ ಸಿದ್ಧಗಂಗೆ ಇವೆಲ್ಲಾನು ಇಲ್ಲಿ ಭೀಮ್ನೆಜ್ಜೆ ಅಂತ ನಡೀತಿತ್ತು, ಅದು ನಿಂತೋಯ್ತು. ಯಾವೂರದು ಭೀಮ್ನೆಜ್ಜೆ? ಸರ್ ಇಲ್ಲಿ ಆಲೂರು ಮದ್ನಾಯ್ಕಳ್ಳಿ TCA TCA 106 ಹಳ್ಳಿಕಾರ್ ಎತ್ ಕಟ್ಟಿದ್ರಲ್ಲ ಅವ್ರ ಊರಿಂದ ಅಲ್ಲೇ ಆ ಭಾಗದಲ್ಲೇ ಇದ್ದಿದ್ದ ಜಾತ್ರೆ. ಸರ್ ನಾವು ನೋಡೋಣ ಗದಗ, ರೋಣ, ಹಾವೇರಿ, ಧಾರವಾಡ, ಹುಬ್ಳಿ ಗಿರಾಕಿ ಎಲ್ಲ ಬರೋರು, ಎಲ್ಲ ಕಚ್ಚೆ ಗಿರಾಕಿ ಬರೋರು. ಬಿಡಿ ಸರ್ ಅವತ್ತಿನ ವ್ಯಾಪಾರ ಇವತ್ತು ಶಾಟ ಏನೇನೋ ಮಾಡ್ತಾರೆ. ಅವತ್ತಿನ ವ್ಯಾಪಾರ ಬಂದಾಗ ಅವತ್ತು ಬರೀ 10,000ಕ್ಕೆ ಮಾರಿತ್ತು. ಇವತ್ತು 25 ಲಕ್ಷ 10 ಲಕ್ಷ 15 ಲಕ್ಷ ಅಂತ ಹೇಳ್ಕೊಳ್ಳೋ ಅವ್ ಕಾಲ್ಗೂ ಅಲ್ಲ ಬಾಲಕ್ಕೂ ಅಲ್ಲ ನಮ್ಮ ಪ್ರಕಾರ. ಅಂದ್ರೆ ಅಷ್ಟು ಸಿಕ್ಕಾಪಟ್ಟೆ ದನಗಳು ಹೆಂಗೆ ಹುಟ್ಟಿದ್ದ ಸರ್, ಎಂತ ಮಧುಮಾದ್ ಎತ್ತಿದ್ರು, ಎಂತ ಕಾಲು ಕಂಬ ಕೀಲು ಇವ್ರೆಲ್ಲ ಇಂಥವ್ ಮಾಡ್ಬಿಟ್ಟು ಇವತ್ತು ದನ ಕೈಗಿಟ್ಟಕ್ದಿದ್ದಂಗ್ ಮಾಡ್ಬಿಟ್ಟವ್ರೆ. ಇವತ್ತು ಹುಟ್ಟವೆ ಸರ್. ನಮ್ಮ ಕೋತಿಗುಡಿನೂ ನಿಂತೋಯ್ತು. ಕೋತಿಗುಡಿನೂ ಮೇನ್ ರೋಡ್. ಆಮೇಲೆ ಸಿಟಿ ಜನಸಂದಣಿ ಜಾಸ್ತಿ ಆಯ್ತು. ಆಮೇಲೆ ಗುಟ್ಟೆ ಜಾತ್ರೆ ಅಂತ ಹೇಳಿ ಗುಟ್ಟೆ ನಮ್ಮ ಭಾಗದಲ್ಲಿ ಒಳ್ಳೆ ಜಾತ್ರೆ ಸರ್. ನೆಲಮಂಗಲ ಬಿಟ್ಟು ಮುಂದಕ್ಕೆ ದಾವಸ್ಪೇಟೆ ಹತ್ತತ್ರ ಒಳ್ಳೆ ಜಾತ್ರೆ. ಅದು ಬಿಟ್ಟ ಮೇಲೆ ಸಿದ್ಧಗಂಗೆ. ಈಗ ಆಡಿಗುಡಿ ನಮ್ ಸಿದ್ಧಗಂಗೆ ಮಾಡಿ ಎರಡೇ ಉಳ್ಕೊಂಡಿರೋದು ನಮ್ಮ ಭಾಗದಲ್ಲಿ. ಸುಗ್ನಳ್ಳಿ ಸಂತೆ ಸರ್. ಹಿಂಗಾದ್ರೆ ಯಾರಿಗೆ ಕಟ್ತಾರೆ? ಈಗ ಎಷ್ಟೋ ಜನ ಒಂದು 60-70 ಭಾಗ ನಿಂತೋದ್ರು ಕಣ್ರಿ. ಎಲ್ಲಪ್ಪ ನಾವು ತಗೊಳ್ಳೋದು ನನ್ನ ಮಕ್ಳಿಗೆ ಸಾಕೋದಿಲ್ಲಿ, ಸಂಸಾರ ಮಾಡೋದಿಲ್ಲಿ, ಆರಂಭ ನೋಡೋದಿಲ್ಲಿ, 10 ಲಕ್ಷ 15 ಲಕ್ಷ ಕೊಟ್ಟು ಎತ್ತಗೊಂಡು ನಾವು ಆರಂಭ ಮಾಡೋದಿಲ್ಲಿ ಅಂತ ಎಷ್ಟೋ ಜನ ನಿಂತೋಯ್ತವ್ರೆ ಸರ್. ಸುಮ್ಮನೆ ಅವ್ರವ್ರೆ ಆಟ ಆಡ್ಸ್ಕೊಂತಾರೆ. ಅವನಿಂದ ಇವ್ನ್ ಹೊಡಿತಾರೆ, ಇವರಿಂದ ಅವ್ರು ಹೊಡಿತಾರೆ. ಹಿಂಗ್ ಮಾಡ್ಕೊಂಡು ಕಟ್ಟಬೇಕ್ರಿ. ತಾಕತ್ತಿರೋ ನಾನು ಬಡವನೇ ಆಗಿರ್ಬೋದು, ಬಲಗನೇ ಆಗಿರ್ಬೋದು, ನಾನು ಎಲ್ಲಾರ್ಗು ಒಂದೇ ಮತ್ತಲ್ಲಿ ಹೇಳೋದು, ಕಟ್ಟಬೇಕಾ ನ್ಯಾಯ ರೀತಿಯಿಂದ ಕಟ್ಟಿ, ನ್ಯಾಯ ರೀತಿಯಿಂದ ಮಾರಿ 4 ಜನಕ್ಕೆ ದಾರಿ ಕೊಡಿ. ನಿನ್ನ ಹತ್ರ ಬಂದಾಗ 4 ಜನ ಬಂದು ತಗೋಬಲ್ಲ ಇದನ್ನ ಒಂದ್ ಎತ್ತು ಅನ್ನೋ ಅಂತ ಪ್ರೀತಿ ಕೊಡಿ ಸರ್. ಕೆಲವು ರೈತರುಗಳು ಇವಾಗ ಅಳುಬ್ರು ಕಟ್ಟೋರು ಬಿಟ್ಬಿಟ್ಟಿದಾರೆ ತುಂಬಾ ಜನ, ಯಾಕಂದ್ರೆ ಇಷ್ಟೊಂದು ಬೆಲೆಗಳು ಆಗ್ಬಿಟ್ಟು ಸರ್. ಇದು ಮೀಡಿಯಾಗಳಲ್ಲಿ ನಾವು 10 ಜನ ಕುತ್ಕೊಂಡು ಪ್ರೆಸ್ ಮಾಡಬೇಕು ಅನ್ಕೊಂಡಿದ್ದು. ಆದ್ರೆ ಇವತ್ತಿನ ಕಾಲ ಜನ ಸರಿ ಇಲ್ಲ. ಆಮೇಲೆ ಯಾವನೋ ಮಾಡೋದಕ್ಕೆ ಜೊತೆಲಿರೋಗೆ ನೀವು ಇದ್ದೀರಾ ಅಂತ ಅಂದ್ರೆ ನಿಮ್ಮ ಅಕ್ಕಪಕ್ಕ 4 ಜನ ಇರೋದೆಲ್ಲ ಅವರೆಲ್ಲ ಕೆಟ್ಟವ್ರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ ಏನಾಗದೆ ಅಂದ್ರೆ ಅವ್ರದೇ ಆದಂತ ಒಂದು ಸಂಘ ಪರಿವರ್ತನೆಗಳು ಕಟ್ಕೊಂಡ್ಬಿಟ್ಟವ್ರೀಗ. ಈ ಯಾವ್ದೋ ಒಂದು ಭಾಗದಲ್ಲಿ, ಈ ಭಾಗದಲ್ಲಿ ನನ್ನ 4 ಜನ ಅವರೇ ನನಗೆ ಫಾಲೋ ಮಾಡೋದು, ಆ ಭಾಗದಲ್ಲಿ ಅವ್ರು 4. ಸರ್ ಈ ಮೀಡಿಯಾ ಬಂದ್ಬಿಟ್ಟು ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ಆಮೇಲೆ ಇವತ್ತು ದುಡ್ಡಿಲ್ದ ಕಾಸಿಲ್ದ ಮೀಡಿಯಾ ಮಾಡ್ತಾ ಇದೀರಲ್ಲ, ನಿಮ್ಮಂಥವ್ರೆಲ್ಲ ಮೂಲೆ ಗುಂಪಾಗವ್ರೆ. ಇವತ್ತು ದುಡ್ಡು ಕೊಟ್ಟು ಫ್ಯಾಷನ್ಗೋಸ್ಕರ ಕರ್ಸ್ಕೊಂಡು ಸುಮ್ಮನೆ ಯಾರು ಅದನ್ನೇ ವೈರಲ್ ಮಾಡ್ತಾವ್ರೆ ಮೀಡಿಯಾಗಳಲ್ಲಿ. ಏನು ಅವ್ರದ್ದಷ್ಟು ಜನ ಅಂತೆ, ಹಿಂಗಂತೆ ಎಲ್ಲ ರೂಪಗಳು, ಎಲ್ಲ ವ್ಯವಹಾರಗಳು ಅವೆಲ್ಲ ಬಿಟ್ಬಿಡ್ಬೇಕು. ನಿಜ ರೂಪದಿಂದ ಬರಬೇಕು, ಮಾಡಬೇಕು ಮೀಡಿಯಾಗಳು. ಆಮೇಲೆ ಏನನ್ನ ನಮ್ಮ ರೈತರುಗಳಿಗೊಂದು ಬೆಲೆ ಕೊಡಬೇಕು.
ಅದನ್ನ ನಾನು ಹೇಳಕ್ ಇಷ್ಟ ಸೊ ಪ್ರತಿ ಸರಿನೂ ಇದೆ ಹೇಳ್ತಾ ಇದ್ದೀರಾ ನೀವು ಬೆಲೆ ಕೊಡಬೇಕು ಅಂತ, ಬಟ್ ನಮ್ಮ ಸರ್ಕಾರಗಳು ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಪಾಪ ನೀವು ಎಷ್ಟು ವಿಡಿಯೋಲಿ ಹೇಳ್ತೀರಾ ಎಲ್ಲ ರೈತರ ಪರ ಅಂತ ಹೇಳ್ತಾರೆ. ಸ್ವತಂತ್ರ ಬಂದಾಗ ಯಾವುದೇ ಪಕ್ಷ ಬಂದ್ರೂ ಏನು ತೊಂದರೆ ಇಲ್ಲ. ಹೇಳಲಿಕ್ಕೆ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಬೆಲೆ ಕೊಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು.